ಹಾಯ್ ಹಲೋ ಫ್ರೆಂಡ್ಸ್, ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಟಿಪ್ಸ್ನ ಕೊಡ್ತಾಯಿದ್ದೀನಿ. ಆ ಟಿಪ್ಸ್ ಏನು ಅಂತ ಅಂದರೆ ಅದು ಸ್ಕಿನ್ ಕೇರ್ ಬಗ್ಗೆ. ಆ ಟಿಪ್ಸ್ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ನಾನಿವತ್ತು ತರಕಾರಿ ಇಲ್ಲದೆ ಬೇಳೆ ಸಾಂಬಾರು ಹೇಗೆ ಈಸಿಯಾಗಿ ಮಾಡ್ಬೋದು, ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಒಂದು ಕುಕ್ಕರ್ಗೆ 1 ಕಪ್ನಷ್ಟು ಆಗುವಂಥ ತೊಗರಿಬೇಳೆನ ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಆಗುವ ತೊಗರಿಬೇಳೆನ ನಾನು ತೊಳೆದು ಆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನಂತರ 5ರಿಂದ 6 ಎಳೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ 1 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಮನೇಲಿ ಯೂಸ್ ಮಾಡಿರುವಂಥ ಸಾಂಬಾರು ಪೌಡ್ರು 1 ಸ್ಪೂನು, ಆಚೆ ಸಾಂಬಾರು ಪೌಡ್ರು 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಇದರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಂತರ ನಾನು ಬೇಳೆ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ನಂತರ ಅದನ್ನು 1 ರೌಂಡ್ ತಿರುಗಿಸ್ಕೊಂಡು ಮುಚ್ಚಳ ಮುಚ್ಚಿ 3 ವಿಸಿಲ್ ಬಿಡೋಣ. ನೋಡಿ, ಇವಾಗ ಆಗಿದೆ ಅಲ್ವಾ. ನಾನು ಇದನ್ನು ಸೌಟಲ್ಲಿ ಜಸ್ಟ್ ತಿರುಗಿಸ್ಕೊತೀನಿ. ನಂತರ ಆಮೇಲೆ ಒಂದು ಸ್ಟೀಲ್ದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ನಿಧಾನಕ್ಕೆ. ನೀವು ಮಾಡಬೇಕಾದ್ರೆ ಸೌಟಲ್ಲಿ ನಿಧಾನಕ್ಕೆ ಮಾಡಿ. ಜೋರಾಗಿ ಮಾಡೋಕೆ ಹೋದರೆ ಆ ಬಿಸಿ ನಿಮ್ಮ ಕೈ ಮೇಲೆಲ್ಲ ತಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂತರ ನೋಡಿ, ನಿಧಾನಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಸೌಟಲ್ಲಿ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಂಡು ಅದನ್ನು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ನೋಡ್ಕೊಳ್ಳಿ. ನಾನು ಯಾಕೆ ಸೌಟಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಟೊಮೊಟೊ ನೀಟಾಗಿ ಒಂದು ಸ್ವಲ್ಪ ಸೌಟಲ್ಲಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡೋದ್ರಿಂದ ನೀಟಾಗಿ ಆಗುತ್ತೆ. ಇವಾಗ ನಾನು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ತೀನಿ. ನೋಡಿ ನೀಟಾಗಿ. ಇವಾಗ ನಿಮ್ಮನೆ ಸ್ಮ್ಯಾಶ್ ಬರಿಲ್ಲ ಅಂದರೆ ನೀವು ಮಜ್ಜಿಗೆ ಕರಿತೀರಲ್ಲ ಅದರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹೀಗೆ ನಿಧಾನಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕುಕ್ಕರ್ ಟೈಟಾಗಿ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬಿಸಿ ಇರುತ್ತೆ ಮತ್ತು ನಾವು ಟೇಸ್ಟ್ ಮೇಲೆ ಇಡೋದ್ರಿಂದ ಅದು ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಟೈಟಾಗಿ ಅಂತ ಅಂದರೆ ನೀವು ಇದು ಗೋಡೆ ಇರುತ್ತಲ್ಲ, ಆ ಗೋಡೆಗೆ ಕುಕ್ಕರ್ನ ಒರಗಿಸ್ಕೊಂಡು ನೀಟಾಗಿ ಟೈಟಾಗಿ ನೋಡಿ ಈ ಥರ ಇಟ್ಕೊಂಡು ಆಮೇಲೆ ನೀವು ಸ್ಮ್ಯಾಶ್ ಮಾಡಿರಿ. ಏಕೆಂದರೆ ಕುಕ್ಕರ್ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಸ್ಮ್ಯಾಶ್ ಮಾಡೋದ್ರಿಂದ, ಟೈಟಾಗಿ ನೀವು ಸ್ಮ್ಯಾಶ್ ಮಾಡೋದ್ರಿಂದ ಬೇಗನೆ ಬೇಳೆ ಕರ್ಗೋಗುತ್ತೆ. ನೋಡಿ ಇವಾಗ ಆಗಿದೆ ಅದು. ಜಸ್ಟ್ ಇವಾಗ ಒಂದು ಟೈಮ್ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ನಾನು ಯಾವ ರೀತಿ ಸ್ಮ್ಯಾಶ್ ಮಾಡ್ತೀನಿ ನೋಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಆಗಿದೆ ಇದನ್ನು. ಇವಾಗ ಬೇಳೆ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡಬೇಕಾದ್ರೆ ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ, 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀವಿ. ತುಪ್ಪ ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, 7ರಿಂದ 8 ಕರಿಬೇವು ಎಲೆ, ನಂತರ 4 ಒಣಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಾ ಇದ್ದೀನಿ. ನಂತರ ನಾನು ಬೇಳೆ ಸ್ಮ್ಯಾಶ್ ಮಾಡಿದ್ವಲ್ಲ ಆ ನೀರನ್ನ ನಾನು ಇದಕ್ಕೆ ಸ್ವಲ್ಪ 1 ಸೌಟಷ್ಟು ಸೇರಿಸ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನಂತರ ನಾನು ಎಲ್ಲ ಬೇಳೆ ಬೆಂದಿರೋದನ್ನ ನಾನು ಸೇರಿಸ್ಕೊಂಡು ಅದನ್ನು ತಿರುಗಿಸ್ಕೊಂಡಾದ್ಮೇಲೆ ನಾನು ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಅದು ತುಪ್ಪದಲ್ಲಿ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ನೀರು ಆ್ಯಡ್ ಮಾಡ್ಕೊಳೋದ್ರಿಂದ ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇವಾಗ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ನಂತರ ನಾನು ಇದನ್ನು ಕುದಿಯೋಕೆ ಬಿಡ್ತೀನಿ. ಇವಾಗ ಇದು ಕುದ್ದಿದ್ದಾಗಿದೆ. ಇದನ್ನು ಸ್ವಲ್ಪ ಟರ್ನ್ ಮಾಡ್ಕೊಬೇಕು. ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟ್ ನಾನು ಕುದಿಯೋಕೆ ಬಿಟ್ಟಿದ್ದೆ. ಇವಾಗ ಅದನ್ನು ಟರ್ನ್ ಮಾಡ್ಕೊಂಡು ಇನ್ನೊಂದು ಕುದಿ ಬಿಡೋದ್ರಿಂದ ಅದು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ. ನೋಡಿ ನೀಟಾಗಿ ತಿರುಗಿಸ್ಕೊಳ್ಳಿ. ನಂತರ ನಾನು ಇನ್ನೊಂದು ಕುದಿ ಬರೋವರೆಗೂ ಹಾಗೆ ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಈಗ ಆ್ಯಡ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕುದಿ ಬಂದಿದೆ. ಇವಾಗ ನೋಡಿ ಎಷ್ಟು ಬೇಗ ಆಗೋಯ್ತು ಈ ಬೇಳೆ ಸಾಂಬಾರು. ಇದನ್ನು ಅನ್ನದ ಜೊತೆಗೆ ಮತ್ತು ಇಡ್ಲಿ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನನ್ನ ಚಾನಲ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆಗಿದೆ. ಇವಾಗ ನಾನು ಅನ್ನ ಅಥವಾ ಇಡ್ಲಿಗೆ ನಾನು ಸರ್ವ್ ಮಾಡ್ಕೊತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ನನ್ನ ಚಾನಲ್ನಲ್ಲಿ ಯಾವಾಗಲೂ ನೋಡೋ ಥರ ಒಂದು ಟಿಪ್ಸ್ ಕೂಡ ಇದೆ. ಇವತ್ತು ಏನು ಟಿಪ್ಸು ನೋಡೋದಾದರೆ ನಾನಿವತ್ತು ಸ್ಕಿನ್ ಕೇರ್ ಟಿಪ್ಸ್ ಕೊಡ್ತಾಯಿದ್ದೀನಿ. ಕೋಲ್ಡ್ ವಾಟ್ರು ಯಾವ ಥರ ಯೂಸ್ ಮಾಡಬೇಕು ಅಂತ
ಮುಖಕ್ಕೆ ಯಾವಾಗಲೂ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೋಲ್ಡ್ ವಾಟರಲ್ಲಿ ಮುಖ ವಾಶ್ ಮಾಡ್ಕೋಬೇಕು. ಯಾವುದೇ ಸೋಪು ಹಾಕ್ದಿಲ್ದೆ, ಯಾವುದೇ ಫೇಸ್ ವಾಶು ಹಾಕ್ದಿಲ್ದೆ ಯೂಸ್ ಮಾಡ್ಕೋಬೇಕು. ನಂತರ ಹಾಟ್ ವಾಟ್ರನ್ನ ನಮ್ಮ ಮುಖಕ್ಕೆ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಮುಖದಲ್ಲಿರೋ ಫೋರ್ಸ್ ಏನಿದೆ ಹಾಟ್ ವಾಟರಿಂದ ನಾವು ಅದನ್ನು ಯೂಸ್ ಮಾಡಿದಾಗಿಂದ ಅದನ್ನು ಫೋರ್ಸ್ ಏನಿದೆ ಮುಖದಲ್ಲಿ ಅದು ಓಪನ್ ಅಪ್ ಆಗುತ್ತೆ. ಹಾಟ್ ವಾಟರ್ನ ಆದಷ್ಟು ನೀವು ಮುಖಕ್ಕೆ ಹಾಕೋಕ್ಕೆ ಹೋಗಬೇಡಿ, ಸ್ಕಿನ್ ಚೆನ್ನಾಗಿರಲ್ಲ ಮತ್ತು ಅದರಲ್ಲಿ ರಿಂಕಲ್ಸ್ ಕೂಡ ಆಗುತ್ತೆ. ಅದರಿಂದ ಕೋಲ್ಡ್ ವಾಟ್ರನ್ನ ನೀವು ಯಾವಾಗಲೂ ಯೂಸ್ ಮಾಡೋದಾದರೆ ಮುಖ ಫ್ರೆಶ್ನೆಶ್ ಆಗಿ ಮತ್ತು ವೈಟ್ನಿಂಗ್ ಕೂಡ ಬರುತ್ತೆ. ನಾವು ಮುಖಕ್ಕೆ ಯಾವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂದರೆ ನಾವು ತಣ್ಣೀರಲ್ಲಿ ಮುಖ ತೊಳೆದು 1 ಅವರ್ ಆದಮೇಲೆ ನಾವು ಯಾವುದೇ ಫೇಸ್ ವಾಶು ಕ್ರೀಮ್ಗಳನ್ನ ಸಹ ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಫೋರ್ಸು ಬರೋ ಸಾಧ್ಯತೆ ಇರಲ್ಲ. ಆವಾಗೂ ಕೂಡ ನೀವು ತಣ್ಣೀರಲ್ಲೇ ಮುಖ ತೊಳೆದು ಆ ಕ್ರೀಮ್ಗಳನ್ನ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಯಾವಾಗಲೂ ಬ್ರೈಟ್ನಿಂಗಾಗಿರುತ್ತೆ. ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.